ಗರ್ಭದಲ್ಲಿದ್ದಾಗಲೇ ತಂದೆಯ ಕೋಪಕ್ಕೆ ಗುರಿಯಾಗಿ ಆತನ ಶಾಪದಿಂದ ದೇಹದಲ್ಲಿ 8 ವಕ್ರತೆ ಹೊಂದಿ ಜನಿಸಿದ್ದ ಮಗು ಅಷ್ಟಾವಕ್ರ. ಈ ಅಷ್ಟಾವಕ್ರ ಮುಂದೆ ಋಷಿ ಅಷ್ಟಾವಕ್ರನಾಗಿ ಲೋಕಕ್ಕೆ ಉನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಹಂಚಿದ. ಹೀಗೆ ಆಧ್ಯಾತ್ಮಿಕ ಶ್ರೇಷ್ಠ ಸತ್ಯಗಳನ್ನು ಬೋಧಿಸಿದ ಅಷ್ಟಾವಕ್ರನ ವಿಶೇಷತೆ ಎಂದರೆ ಈತ ತಾನು ಪ್ರಾಪ್ತವಾಗಿಸಿಕೊಂಡ ಸತ್ಯಗಳನ್ನು ಇದ್ದಂತೆಯೇ ನೇರವಾಗಿ ಲೋಕಕ್ಕೆ ತಿಳಿಸಿದ ಪ್ರಥಮ ವ್ಯಕ್ತಿ. ಶಾಸ್ತ್ರಗಳಲ್ಲಿ ಲೋಕದ ಹುಸಿ ಭ್ರಮೆಗಳಲ್ಲಿ ಸಿಕ್ಕು ನಲುಗದಿರಲು ನಿಯಮ ಹಾಗೂ ಸಿದ್ಧಾಂತಗಳಿವೆ. ಆದರೆ ಇವುಗಳಲ್ಲಿ ಸತ್ಯವನ್ನು ಹೇಳಲಾಗಿಲ್ಲ. ಅಂತಿಮ ಸತ್ಯದ ಕಡೆ ಕರೆದೊಯ್ಯುವ ಜ್ಞಾನ ಹಾಗೂ ಆ ಸತ್ಯ ಮನುಷ್ಯನ ಒಳಗಡೆ ಇರುವಂತಹವುಗಳು. ಹಾಗಾಗಿ ಲೋಕದ ಅವಾಸ್ತವವನ್ನು ಅರಿತು ಆತ್ಮಜ್ಞಾನದ ಕಡೆಗೆ ಮುಂದುವರಿಯಲು ಶಾಸ್ತ್ರಗಳಲ್ಲಿರುವ ನಿಯಮ ಸಿದ್ಧಾಂತಗಳು ಅನವಶ್ಯಕ ಎನ್ನುವ ಸತ್ಯವನ್ನು ಅಷ್ಟಾವಕ್ರ ಲೋಕಕ್ಕೆ ಹೇಳಿದ. ಹೀಗೆ ಅಷ್ಟಾವಕ್ರ ತನ್ನೊಳಗೆ ಕಂಡುಕೊಂಡ ಪಾರಮಾರ್ಥಿಕ ಲೌಕಿಕ ಸತ್ಯಗಳನ್ನು ಲೋಕಕ್ಕೆ ನೇರವಾಗಿ ಬೋಧಿಸಿದ. ಅಷ್ಟಾವಕ್ರ ಗೀತ ಆಧ್ಯಾತ್ಮಿಕ ವಿಜ್ಞಾನದ ಶ್ರೇಷ್ಠ ಕೃತಿಗಳಲ್ಲೊಂದು. ಜ್ಞಾನ ಹೇಗೆ ದೊರೆಯುತ್ತದೆ, ಮುಕ್ತಿ ಹೇಗಿರುತ್ತದೆ, ವೈರಾಗ್ಯ ಪ್ರಾಪ್ತವಾಗುವ ಬಗೆ ಹೇಗೆ, ಈ 3 ಪ್ರಶ್ನೆಗಳು ಆಧ್ಯಾತ್ಮಿಕ ಯಾನ ಹಾಗೂ ಆತ್ಮಸಂಧಾನ ಮಾಡಬಯಸುವವರಲ್ಲಿ ಶಾಶ್ವತವಾಗಿ ಕೇಳಿಬರುವ ಪ್ರಶ್ನೆಗಳು. ಇದೇ ರೀತಿ ಆತ್ಮಜ್ಞಾನ ಆಕಾಂಕ್ಷಿಯಾಗಿದ್ದ ಜನಕರಾಜನು ಕೂಡ ಅಷ್ಟಾವಕ್ರನಿಗೆ ಈ 3 ಪ್ರಶ್ನೆಗಳನ್ನು ಕೇಳಿದ್ದ. ಆಗ ಋಷಿ ಅಷ್ಟಾವಕ್ರನು ಈ ಪ್ರಶ್ನೆಗಳಿಗೆ ಉತ್ತರ ನೀಡುವ ಸಂದರ್ಭದಲ್ಲಿ ಜನಕರಾಜ ಹಾಗೂ ಅಷ್ಟಾವಕ್ರರ ಮಧ್ಯೆ ನಡೆದ ಸಂವಾದವೇ ಅಷ್ಟಾವಕ್ರ ಗೀತೆ ಎಂದು ಪ್ರಸಿದ್ಧಿಯಾಗಿದೆ. ಇಲ್ಲಿ ಜನಕರಾಜನ ಪ್ರಶ್ನೆಗಳಿಗೆ ನೇರವಾಗಿ ಅರ್ಥವಾಗುವ ರೀತಿಯಲ್ಲಿ ಅಷ್ಟಾವಕ್ರ ಉತ್ತರಗಳನ್ನು ನೀಡಿದ್ದಾನೆ. ಹಾಗಾಗಿ ಅಷ್ಟಾವಕ್ರ ಗೀತ ಆಧ್ಯಾತ್ಮಿಕರಿಗೆ ಆತ್ಮ, ವೈರಾಗ್ಯ, ಮೋಕ್ಷ ವಿಷಯಾಸಕ್ತರಿಗೆ ಜ್ಞಾನದ ಮಾರ್ಗವನ್ನು ನೇರವಾಗಿ ಬೋಧಿಸುವ ಉನ್ನತ ಕೃತಿ. ಇದು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಶ್ರೇಷ್ಠವೆನಿಸಿದ ಭಗವದ್ಗೀತೆ, ಉಪನಿಷತ್ ಹಾಗೂ ಬ್ರಹ್ಮಸೂತ್ರಗಳಿಗೆ ಸಮಾನವಾದ ಅಮೂಲ್ಯ ಗ್ರಂಥವೆಂದು ಪರಿಗಣಿಸಲಾಗಿದೆ. ಹೀಗೆ ನೇರವಾದ ಅಧ್ಯಾತ್ಮ ಸತ್ಯಗಳನ್ನು ಬೋಧಿಸುವ ಇಂತಹ ಅಮೂಲ್ಯ ಅಷ್ಟಾವಕ್ರ ಗೀತಾ ಗ್ರಂಥದ ಬೋಧನೆಗಳನ್ನು ಯಥಾರ್ಥವಾಗಿ ವೀಕ್ಷಕರ ಮುಂದಿಡುವ ಪ್ರಯತ್ನ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಮಾಡಲಾಗಿದೆ.